ರಾಜ್ಯ ಮಟ್ಟದ ಬಾಲ ಪ್ರತಿಭೆ ಪ್ರಶಸ್ತಿಯ ಗೌರವಕ್ಕೆ ಪಾತ್ರನಾದ ದಾಂಡೇಲಿಯ ಬಹುಮುಖ ಪ್ರತಿಭೆ ಸ್ವಯಂ ಎಸ್ ನಾಯ್ಕ್. ಪ್ರತಿಭಾನ್ವಿತ ಬಹುಮುಖ ಪ್ರತಿಭೆ ದಾಂಡೇಲಿಯ ಗಣೇಶನಗರದ ಸ್ವಯಂ ಎಸ್ ನಾಯ್ಕ್ ಈತನು ರಾಜ್ಯ ಮಟ್ಟದ ಬಾಲ ಪ್ರತಿಭೆ ಪ್ರಶಸ್ತಿಗೆ ಪಾತ್ರನಾಗುವ ಮೂಲಕ ತಾಲೂಕಿಗೆ ಮತ್ತು ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾನೆ. ಸಿರಿಗನ್ನಡ ಫೌಂಡೇಶನ್ ಕರ್ನಾಟಕ ಮತ್ತು ಧಾರವಾಡದ ಶ್ರೀ ವಿವೇಕಾನಂದ ಸಂಸ್ಥೆ ಸಂಯುಕ್ತವಾಗಿ ಧಾರವಾಡದಲ್ಲಿ ಆಯೋಜಿಸಿದ್ದ ಭವ್ಯ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಬಹುಮುಖ ಪ್ರತಿಭೆಯ ಸ್ವಯಂ ಎಸ್ ನಾಯ್ಕ್ ಈತನು ನೃತ್ಯ, ಚಿತ್ರಕಲೆ, ಕರಾಟೆ, ಈಜು, ಸ್ಕೇಟಿಂಗ್ನಲ್ಲಿ ಪರಿಣಿತಿಯನ್ನು ಹೊಂದಿದ್ದು ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾನೆ. ರಾಜ್ಯ ಮಟ್ಟದ 10 ಹಲವು ನೃತ್ಯ ಕಾರ್ಯಕ್ರಮಗಳಲ್ಲಿ ಹಾಗೂ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿರುವುದರ ಜೊತೆಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳಿಗೆ ಪಾತ್ರನಾಗಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ದಾಂಡೇಲಿಯ ಲಯನ್ಸ್ ಆಂಗ್ಲ ಮಾಧ್ಯಮ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಯಾಗಿರುವ ಈತನ ಸಾಧನೆಗೆ ತಾಯಿ ಸೀಮಾ ಎಸ್ ನಾಯ್ಕ್ ಹಾಗೂ ಅಜ್ಜ ಸಾಯಿನಾಥ್ ಎಸ್ ನಾಯ್ಕ್ ಮತ್ತು ಅಜ್ಜಿ ಶಾಲಿನಿ ಎಸ್ ನಾಯ್ಕ್ ಹಾಗೂ ಲಯನ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕ ವೃಂದದವರ ನಿರಂತರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಮತ್ತು ನೃತ್ಯ ಗುರುಗಳ ಹಾಗೂ ಕರಾಟೆ ತರಬೇತಿದಾರರ ಮತ್ತು ಚಿತ್ರಕಲೆ ಹಾಗೂ ಸ್ಕೇಟಿಂಗ್ ಗುರುಗಳ ಸತತ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹವೇ ಸ್ವಯಂ ಎಸ್ ನಾಯ್ಕ್ ಸಾಧನೆಗೆ ಬಹುಮೂಲ್ಯ ಕಾರಣವಾಗಿದೆ. ಧಾರವಾಡದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲೆಯ ರೋಣದ ಶ್ರೀ ಬೂದೀಶ್ವರ ಮಠದ ಪರಮಪೂಜ್ಯ ಡಾಕ್ಟರ್ ಶ್ರೀ ವಿಶ್ವನಾಥ್ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಚಿಂತಕ ಗುರು ಚರಂತಯ್ಯ ಕೊಣ್ಣೂರ್ ಹಿರೇಮಠ್, ನಿವೃತ್ತ ವಾಯುಪಡೆ ಯೋಧ ಶಿವಾನಂದ ತರ್ಲಗಟ್ಟಿ, ಡಾಕ್ಟರ್ ವಿ.ಬಿ. ಹಿರೇಮಠ್ ಮೆಮೋರಿಯಲ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ವಿ.ವಿ. ಹಿರೇಮಠ್ ಸೇರಿದಂತೆ ಗಣ್ಯರ ಸಮ್ಮುಖದಲ್ಲಿ ಬಾಲಪ್ರತಿಭೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ರಾಜ್ಯ ಮಟ್ಟದ ಈ ಪ್ರಶಸ್ತಿಯ ಗೌರವಕ್ಕೆ ಪಾತ್ರನಾದ ಸ್ವಯಂ ಎಸ್ ನಾಯ್ಕ್ ಈತನ ಸಾಧನೆಗೆ ಲಯನ್ಸ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು, ಲಯನ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕ ವೃಂದದವರು, ದಾಂಡೇಲಿಯ ಗೃಹ ರಕ್ಷಕ ದಳದ ಘಟಕಾಧಿಕಾರಿಗಳು ಹಾಗೂ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಮತ್ತು ನಗರದ ಗಣ್ಯರನೇಕರು ಹರ್ಷವನ್ನು ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ.